ನೋಡಿ ಇವತ್ತು ನಾನು ಕಡ್ಲೆಕಾಳಿಗೆ ಪಟ್ ಅಂತ ಒಗ್ಗರಣೆ ಹಾಕೋದು ಹೇಗಂತ ತೋರಿಸ್ತಿದ್ದೀನಿ ನೋಡಿ. ಈಗ ಬಂದಿದೆ ನಾನು ಮಾಡಿದ್ದು. ಸಡನ್ಲಿ ಮಾಡ್ಕೋಬೋದು ನೋಡಿ. ಇವನ್ನ ಇಂಥ ಕಡಲೆ ಕಾಳು ತೊಗೊಂಡು ಬೆಳಗಿನ ಜಾವ ಹಾಕಿದರೆ ನಾಳೆ ಬೆಳಗ್ಗೆ ಮಸ್ತಾಗಿ ಮಳೆ ಕೊಡ್ದಿರ್ತಾವೆ ನೋಡಿ. ಇವಾಗ ನೀರಲ್ಲಿ ಹಾಕ್ತೀನಿ ನೋಡಿ ಒಂದು ಬಟ್ಲು. ಈಗ ನೀರಲ್ಲಿ ಹಾಕಿ ಉಪ್ಪುಗಡ್ಲಿ ನೋಡಿ ಇವು ನೀರಲ್ಲಿ ಹಾಕಿ ಮುಚ್ಚಿಡ್ಬೇಕು. ಚೆನ್ನಾಗಿ ನೆನಿತಾವು ನೋಡಿ. ಇಷ್ಟು ಹಾಕಿದ್ದೀನಿ ನಾನು. ಮುಚ್ಚಿಟ್ಬಿಟ್ರೆ ನೋಡಿ ಹೀಗಾಗಿರ್ತಾವೆ. ಇವನ್ನ ಚೆನ್ನಾಗಿ ತೊಳ್ಕೊಂಡು ನೋಡಿ ಹಂಗೆ ಮೊಳಕೆ ಬಂದವು. ಚೆನ್ನಾಗಿ ನೆಂದಿರ್ತಾವೆ ನೋಡವು. ಒಂದಿನ ಆದ್ರೆ ಸಾಕು ಕಡಲೆಕಾಳಿಗೆ. ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಕಡಲೆಕಾಳಿಗೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ ನೋಡಿ. ಮಸ್ತಾಗಿ ಬರುತ್ತೆ ನೋಡಿ. ಹಾಗೇನು ತಿನ್ಬೋದು. ರೊಟ್ಟಿ ಚಪಾತಿ ಅನ್ನದ ಜೊತೆ ಕೂಡ ತಿನ್ಬೋದು ನೋಡಿ. ಇದನ್ನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ನೋಡಿ. ಒಂದು 4 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ ನೋಡಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ ಕೂಡ ಹಾಕ್ತೀನಿ ನೋಡಿ. ಇಲ್ಲಾಂದರೆ ನೀವು ಈರುಳ್ಳಿ ಮತ್ತು ಟೊಮೆಟೊ ಮಿಕ್ಸಿಗೆ ಕೂಡ ಹಾಕಿ ಎಣ್ಣೆಯಲ್ಲಿ ಹಾಕ್ಬೋದು. ಅರಿಶಿನ ಪುಡಿ, ಸ್ವಲ್ಪ ಖಾರ, ಖಾರ ಪುಡಿ, ನೋಡಿ ಸ್ವಲ್ಪ ಗರಂ ಮಸಾಲ. ಇವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ. ಜಲ್ದಿನ ಬೇಯ್ತಾವಂದ್ರೆ ಸ್ವಲ್ಪ ಉಪ್ಪು, ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಬೆಲ್ಲ ನೋಡಿ. ಎಣ್ಣೆಯಲ್ಲಿ ಎಲ್ಲ ಇವು ಪೂರ ಹೆಂಗೆ ಮೆತ್ತಗಾಗಿರ್ಬೇಕು ನೋಡಿ. ಅಂದ್ರೆ ಟೇಸ್ಟಾಗಿ ಬರುತ್ತೆ. ಇಲ್ಲಿಕ್ಕೆ ಸರಿ ಆಗೋದಿಲ್ಲ. ಇವಾಗ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು ಹಾಕಿದ್ದೀನಿ ನೋಡಿ. ಎಲ್ಲ ಒಗ್ಗರಣೆ ಇವಾಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೈತೆ ನೋಡಿ. ಇವಾಗ ಚೆನ್ನಾಗಿ ಕೈ ಆಡ್ಸೋಣ. ಮಸ್ತಾಗಿ ಬಂದೈತಿ. ನೀವು ಈಸಿಯಾಗಿ ಮನೆಯಲ್ಲಿ ಪಟಾಪಟ ಅಂತ ಮಾಡ್ಬೋದು ನೋಡಿ. ನೆನೆಸಿಟ್ಕೊಂಡಿರೋಂಥ ಕಾಳು ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ. ಮಸ್ತಾಗಿ ಬಂದೈತೆ ನೋಡಿ. ಕಾಳಂತೂ ಮಸ್ತಾಗಿ ಟೇಸ್ಟಾಗಿ ಬರ್ತೈತೆ. ಚಪಾತಿ ಜೊತೆಗೆ, ರೈಸ್ ಜೊತೆಗೆ, ರೊಟ್ಟಿ ಜೊತೆ ಕೂಡ ತಿನ್ಬೋದು ನೋಡಿ. ನೋಡಿ ಎಷ್ಟು ಮಸ್ತಾಗಿ ಬಂದೈತಿ. ಈ ಕಡಲೆಕಾಳು ಅಂತೂ ಘನ ಟೇಸ್ಟಾಗಿರ್ತಾವೆ. ನೆನೆಸಿಟ್ಟ ಮೇಲೆ ಚಟ್ಪಟ ಅಂತ ಮಾಡ್ಬೋದು ನೋಡಿ. ರೆಡಿ ಇದ್ದರೆ ನೀವು ಮನೆಯಲ್ಲಿ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.